ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಚತುರ್ಭುಜಗಳು ಅಂದ್ರೆ ಹೊಸ ಪಾಠ. ನಿಮಗೆ ಆಲ್ರೆಡಿ ಇದ್ರ ಹಿಂದೆ ರಚನೆಗಳು ಅಂತ ಒಂದು ಪಾಠ ಇದೆ. ಸೊ ಆ ರಚನೆಗಳನ್ನ ನಾನು ನೆಕ್ಸ್ಟ್ ಈ ಪಾಠ ಮುಗಿದ್ಮೇಲೆ ಲಾಸ್ಟಿಗೆ ಹೇಳ್ತೇನಂತ. ಅದಕ್ಕೆ ನಾನೀಗ ಚತುರ್ಭುಜಗಳು ಅಂದ್ರೆ ಕ್ವಾಡ್ರಿಲ್ಯಾಟ್ರಲ್ಸ್ ಅನ್ನುವ ಒಂದು ಪಾಠವನ್ನ ಇವತ್ತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚತುರ್ಭುಜಗಳು ಇದಕ್ಕೆ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಕರಿತೀವಿ. ಚತುರ್ಭುಜಗಳು. ಈಗ ನೋಡ್ರಿ, ಈಗ ತ್ರಿಭುಜ ಅಂದ್ರೆ ನಿಮ್ಗೆ ಅದನ್ನ ಹೆಸರು ಕೇಳುತ್ತಲೇನ ಗೊತ್ತಾಗ್ತೈತಿ. ಅದರಲ್ಲಿ 3 ಬಾಹುಗಳು, 3 ಕೋನಗಳು ಮತ್ತು 3 ಶೃಂಗಗಳು ಇರ್ತಾವು ಅಂತ ಹೇಳಿ. ಅದೇ ರೀತಿ ಚತುರ್ಭುಜಗಳು ಅಂದ್ರೂ ಕೂಡ ನಮಗೆ ಯಾವ ರೀತಿ ಅಂದ್ರ ಯಾವ್ದಾದ್ರೂ ಶೇಪ್ ಇರ್ಬೋದು ಅದು, ಹೌದಾ? ಇಲ್ಲಿ ಮತ್ತೆ ಚತುರ್ಭುಜಗಳ ವಿಧಗಳನ್ನ ನಾವು ಕರೆಕ್ಟ್ ಆಗಿ ಅಧ್ಯಯನ ಮಾಡೋಣಂತ. ಸೊ ಇದು ಎ ಬಿ ಸಿ ಡಿ, ಹೌದಾ? 4 ಬಾಹುಗಳು, 1 2 3 4. 4 ಬಾಹುಗಳು, 4 ಕೋನಗಳು ಹಾಗೂ 4 ಶೃಂಗಗಳಿಂದ ಆವೃತವಾದ ಆಕೃತಿಗೆ ನಾವೇನಂತ ಕರಿತೀವಿ? ಚತುರ್ಭುಜ ಅಂತ ಕರಿತೀವಿ. ಅರ್ಥ ಆಯ್ತಾ? ಸ್ವಲ್ಪ ನೋಡ್ರಿ, ಬರೆಸ್ತೇನೆ. 4 ಬಾಹುಗಳು, 4 ಶೃಂಗಗಳು, ಗೊತ್ತಾಯ್ತಾ? 4 ಕೋನಗಳಿಂದ ಆವೃತವಾದ ಆಕೃತಿ. 4 ಕೋನಗಳಿಂದ ಆವೃತವಾದ ಆಕೃತಿ ಇದು. ಅರ್ಥ ಆಯ್ತಾ? ಆವೃತವಾದ ಆಕೃತಿ, ಇದು ಕಾನ್ಸೆಪ್ಟ್ ಅರ್ಥ ಆಯ್ತು. ಈಗ ಇನ್ನೂ ಒಂದು ಕಾನ್ಸೆಪ್ಟ್ ಅಂದ್ರ ಇಲ್ಲಿ ಏನಿದಾವಲ್ಲ ಇವಕ್ ಏನಂತೇಳಿ ನೋಡ್ರಿ. ಸ್ವಲ್ಪ ಹೆಸರು ಕೇಳಿರ್ತೀರಿ ನೀವು, ಹೌದಾ? ನಾ ಏನ್ ಡಾಟ್ ಡಾಟ್ ಇಡಾಕತ್ತೇನಲ್ಲ, ಇದೇನಿರ್ಬೋದು ಹೇಳ್ರಿ? ಇದೇನಂದ್ರ ಕರ್ಣಗಳು. ಚತುರ್ಭುಜದೊಳಗೆ ಎಷ್ಟು ಕರ್ಣಗಳಿರ್ತಾವು? 2 ಕರ್ಣಗಳಿರ್ತಾವು. ಅಭಿಮುಖ ಕೋನಗಳನ್ನ ನಾವು ಸೇರ್ತಾವು. ಈ ಕೋನ ಅಥವಾ ಶೃಂಗಗಳು, ಅಭಿಮುಖ ಶೃಂಗಗಳನ್ನ ಸೇರಿಸುವಂತಹ ರೇಖೆಗಳಿಗೆ ನಾವು ಕರ್ಣಗಳು ಅಂತೇವಿ. ಅಂದ್ರೆ ಒಂದ್ ಬಿಟ್ಟು ಒಂದ್. ಅರ್ಥ ಆಯ್ತಾ? ಅಂದ್ರೆ 2 ಕರ್ಣಗಳು ಇರ್ತಾವು. ಚತುರ್ಭುಜದ ಒಂದು ಲಕ್ಷಣ ಇದ್ದಂಗಿದು. ಆಮೇಲೆ ಚತುರ್ಭುಜದ 4 ಒಳಕೋನಗಳ ಮೊತ್ತ. ಚತುರ್ಭುಜದ 4 ಒಳಕೋನಗಳ ಮೊತ್ತ ಎಷ್ಟಿರ್ಬೋದು ನೋಡ್ರಿ? 4 ಒಳಕೋನಗಳ ಮೊತ್ತ ಎಷ್ಟಿರ್ಬೋದು ಹೇಳ್ರಿ? 4 ಒಳಕೋನಗಳ ಮೊತ್ತ ಎಷ್ಟಿರ್ತೈತಂದ್ರ 360 ಡಿಗ್ರಿ ಇರ್ತೈತಿ. ಹಾಗಾದ್ರೆ ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ ಹೇಳ್ರಿ? 180 ಡಿಗ್ರಿ ಇರ್ತೈತಿ. ಇದು ಚತುರ್ಭುಜದ 4 ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ? 360 ಡಿಗ್ರಿ ಇರ್ತೈತಿ. ಅರ್ಥ ಆಯ್ತಾ? ಇದು ನಮಗೆ ಇದು ಬೇಸಿಕ್ ಕಾನ್ಸೆಪ್ಟ್. ನೆಕ್ಸ್ಟ್ ಈಗ ಚತುರ್ಭುಜದ ಇದು ಮೊತ್ತ ಅಂದ್ರೂ ಗೊತ್ತಾಯ್ತಾ ನಿಮಗ? ಚತುರ್ಭುಜದ 4 ಒಳಕೋನಗಳ ಮೊತ್ತ. ಒಮ್ಮೆ ನಿಮಗ ಈ ರೀತಿ ಇದು ಒಂದು ಕೂಡ ನಮಗ ಚತುರ್ಭುಜನ ಆಗತ್ತ. ಗೊತ್ತಾಯ್ತಾ? ಇದು ಚತುರ್ಭುಜನ, ಇದು ಚತುರ್ಭುಜ. ಯಾಕಂದ್ರೆ ಅಲ್ಲಿ 4 ಬಾಹುಗಳನ್ನು ಅದಾವು, 4 ಕೋನಗಳದಾವು. ಈಗ ಫಾರ್ ಎಕ್ಸಾಂಪಲ್ ಇದೊಂದು 80 ಇರ್ತೈತಿ ಅಂತ ತಿಳ್ಕೊರಿ, ಇದು 70 ಇರ್ತೈತಿ. ಎಲ್ಲಾ ಈಕ್ವಲ್ ಕೋನಗಳು ಇರ್ತಾವಂತನು ಅಲ್ಲ, ಅದು ಡಿಪೆಂಡಿಂಗ್ ಅಪಾನ್. ಈಗ ಯಾವ್ದು ಹೇಳ್ರಿ? ಚೌಕ ಮತ್ತು ಆಯತ ಇತ್ತಂದ್ರ ಅದು 90 ಡಿಗ್ರಿನ ಇರ್ತಾವ. ಬಟ್ ಅವು ತ್ರಾಪಿಜ್ಯ, ಹೌದಾ, ವಜ್ರಾಕೃತಿ ಇದ್ವು ಅಂದ್ರ ಅವು ಬೇರೆ ಬೇರೆ ಆಂಗಲ್ಸ್ ಇರ್ತಾವ. ಅವನಿಗ ನೆಕ್ಸ್ಟ್ ನೋಡೋಣಂತ. ಅರ್ಥ ಆಯ್ತಾ? ಇವಾಗ ನೋಡ್ರಿ, ಚತುರ್ಭುಜದ ವಿಧಗಳು, ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್. ಚತುರ್ಭುಜದ ವಿಧಗಳು ಮತ್ತು ಅವುಗಳ ಲಕ್ಷಣಗಳನ್ನು ನಾನು ಹೇಳ್ಕೋತ ಹೋಗ್ತೀನಿ ಈಗ, ಹೌದಾ? ಫಸ್ಟ್ ಒನ್, ಚತುರ್ಭುಜದ ಗುಣಲಕ್ಷಣಗಳು. ಚತುರ್ಭುಜದ ಫಸ್ಟ್ ವಿಧಗಳು, ಅದ್ರ ಜೊತೆಗೆ ನಾನು ಗುಣಲಕ್ಷಣಗಳನ್ನು ಹೇಳ್ತೇನೆ. ಪ್ರಾಪರ್ಟೀಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್, ಗುಣಲಕ್ಷಣಗಳು, ಹೌದಾ? ಗುಣಲಕ್ಷಣಗಳು. ಇಲ್ಲಿ ನೋಡ್ರಿ, ಫಸ್ಟ್ ಒನ್
ಫಸ್ಟ್ ಒನ್ ಯಾವ್ದು ಬರ್ತೈತೆ ಅಂದ್ರ ತ್ರಾಪಿಜ್ಯ. ತ್ರಾಪಿಜ್ಯ ಚತುರ್ಭುಜದ ಫಸ್ಟ್ ವಿಧ ಯಾವ್ದು ಬರ್ತೈತೆ ಅಂದ್ರ ತ್ರಾಪಿಜ್ಯ. ಇದು ಯಾವ ರೀತಿ ಇರ್ತೈತಂದ್ರ ಇದು ಈ ರೀತಿ ನಮಗ ತ್ರಾಪಿಜ್ಯ ಇರ್ತೈತಿ. ನೀವ್ ಇದಕ್ಕೆ ಯಾವ್ದಾದ್ರೂ ಹೆಸರು ಕೊಡ್ಬೋದು. ಎ ಬಿ ಸಿ ಡಿ ಅಂತ ಇದೆ, ಹೌದಾ? ಇಲ್ಲಿ ಏನಾಗಿದೆ ಅಂದ್ರ ಇಲ್ಲಿ ಇದ್ರದ್ದು ಲಕ್ಷಣ ಏನಂತಂದ್ರ ಅಭಿಮುಖ ಬಾಹುಗಳು ಒಂದು ಜೊತೆ ಅಷ್ಟ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತಾವು. ಅರ್ಥ ಆಯ್ತಾ? ಈಗ ಇದನ್ನ ನೋಡಿದ್ರೆ ನಿಮ್ಗ ಸಮಾಂತರವಾಗಿಲ್ಲ, ಇದು ಸ್ವಲ್ಪ ಇದಿದೆ. ಇಲ್ಲಿ ನೋಡಿದ್ರೆ ನಿಮ್ಗ ಕರೆಕ್ಟ್ ಸಮಾಂತರವಾಗಿ ಇದೆ. ಇದ್ರದ್ದು ಒಂದು ಗುಣಲಕ್ಷಣ ಅಥವಾ ಪ್ರಾಪರ್ಟೀಸ್ ಏನಂತಂದ್ರ ಒಂದು ಜೊತೆ ಅಭಿಮುಖ ಬಾಹುಗಳು, ಬರೇ ಒಂದು ಜೊತೆ ಅಷ್ಟೇ, ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ. ಸಮಾಂತರವಾಗಿರುತ್ತವೆ. ಅರ್ಥ ಆಯ್ತಾ? ಇದು ತ್ರಾಪಿಜ್ಯ. ಫಸ್ಟ್ ಚತುರ್ಭುಜದ ವಿಧಗಳೊಳಗ ಫಸ್ಟ್ ತ್ರಾಪಿಜ್ಯ. ಅದರದ ಪ್ರಾಪರ್ಟೀಸ್ ಅಂದ್ರ ಗುಣಲಕ್ಷಣಗಳು ನಮ್ಗೆ ಏನಾಗ್ತಾವ ಹೇಳ್ರಿ, ಒಂದು ಜೊತೆ ಅಭಿಮುಖ ಬಾಹುಗಳಷ್ಟ ಸಮ ಇರ್ತಾವು, ಇನ್ನೊಂದು ಜೊತೆ ಇಲ್ಲ. ಜಸ್ಟ್ ಈ ಡೈಗ್ರಾಮ್ ಅನ್ನ ನೀವು ಅಬ್ಸರ್ವ್ ಮಾಡ್ರಿ. ನಾನು ಒಂದ್ ಕಡೆ ಈ ಟೈಪ್ ಆರೋ ಮಾರ್ಕ್ ಇತ್ತಂದ್ರ ಅವಷ್ಟ ಸಮಾಂತರವಾಗಿದಾವ್, ನಾ ಇಲ್ಲೇ ಹಾಕಿಲ್ಲ. ಗೊತ್ತಾಯ್ತಾ? ಇದು ನಮ್ಗೆ ಏನಾಯ್ತಿದು ತ್ರಾಪಿಜ್ಯದ ಫಸ್ಟ್ ವಿಧ. ಅರ್ಥ ಇದು ಚತುರ್ಭುಜದ ವಿಧ ಯಾವ್ದು? ಫಸ್ಟ್ ತ್ರಾಪಿಜ್ಯ. ನೆಕ್ಸ್ಟ್ ಯಾವ್ದು ಬರ್ತೈತಿ ನೋಡ್ರಿ ಈಗ. ನೆಕ್ಸ್ಟ್ ಆಯತ. ಆಯತ ಕೂಡ ಒಂದು ನಮಗ ಚತುರ್ಭುಜ. ಯಾಕೆ ಹೇಳ್ರಿ? ಅದು 4 ಬಾಹುಗಳನ್ನು ಹೊಂದಿದೆ, 4 ಕೋನಗಳನ್ನ ಹೊಂದಿದೆ. ಸೊ ಹಂಗಾರ ಆಯತ, ರೆಕ್ಟ್ಯಾಂಗಲ್. ಹೌದಾ? ಆಯತ. ಆಯತ ಅಂದ್ರೆ ಯಾವ ರೀತಿ ಇರ್ತೈತಿ ನೋಡ್ರಿ, ಈ ರೀತಿ ಬರ್ತೈತಿ ಆಯತ. ಸೊ ಇದನ್ನ ಎ ಬಿ ಸಿ ಡಿ ಅಂತ ಕೊಟ್ಟೆ. ಕರೆಕ್ಟ್? ಎ ಬಿ ಸಿ ಅಂತ ಕೊಟ್ಟು ಇದ್ರದ್ದು ಕರ್ಣಗಳು ಇಲ್ಲಿ ಬರ್ತಾವ ನೋಡ್ರಿ. ನೆಕ್ಸ್ಟ್ ಇವುಗಳಿಗೆ ನಾವೇನಂತ ಕರಿತೀವಿ? ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಇಲ್ಲಿ ಏನಾಗಿದೆ ಅಂದ್ರ ಈ ಬಾಹುಗೆ ಈ ಬಾಹು ಸಮಾಂತರವಾಗಿತಿ, ಈ ಬಾಹುವಿಗೆ ಈ ಬಾಹು ಸಮಾಂತರವಾಗಿದೆ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ ಅವಕುರ ಲಕ್ಷಣಗಳೇನಂದ್ರ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ ಮತ್ತು ಸಮವಾಗಿರುತ್ತವೆ. ಫಸ್ಟ್ನೇದೇನು? ಅಭಿಮುಖ ಬಾಹುಗಳು ಸಮಾನ ಇರ್ತಾವು, ಸಮಾಂತರವಾಗಿನೂ ಇರ್ತಾವು. ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ. ಸಮ ಮತ್ತು ಸಮಾಂತರವಾಗಿರುತ್ತವೆ. ಸಮಾಂತರವಾಗಿರುತ್ತವೆ. ಸಮ ಮತ್ತು ಸಮಾಂತರವಾಗಿರುತ್ತವೆ. ಆಮೇಲೆ ಎಲ್ಲಾ ಕೋನಗಳು ಸಮವಾಗಿರುತ್ತವೆ. ಎಲ್ಲಾ ಕೋನಗಳು ಸಮವಾಗಿರುತ್ತವೆ. ಕೋನಗಳು ಸಮ ಮತ್ತು ಸಮ ಅಂದ್ರು ಜಸ್ಟ್ ನಿಮಗೆ ಡೈಗ್ರಾಮ್ ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟು ಡಿಗ್ರಿ ಇರ್ಬೋದದು. ಹೇಳ್ರಿ, ಎಷ್ಟು ಡಿಗ್ರಿ ಇರ್ಬೋದದು? 90 ಡಿಗ್ರಿ ಅಂತ ನಮಗೆ ಈಸಿಲಿ ಗೊತ್ತಾಗ್ತೈತಿ. ಒಂದ್ ಲೈನಿಗೆ ಇನ್ನೊಂದ್ ಲೈನ್ ಏನಾಗಿದಾವು? ಪರ್ಪೆಂಡಿಕ್ಯುಲರ್ ಇದಾವು. ಸೊ ಪರ್ಪೆಂಡಿಕ್ಯುಲರ್ ಇದಾವ ಅಂತಂದ್ರೆ ನಾವೇನಾವು 90 ಡಿಗ್ರಿ ಇದಾವಂತ ಅರ್ಥ. ಜಸ್ಟ್ ನಾವ್ ಏನ್ ಅಳತಿ ಮಾಡೋದ್ ಬೇಡ, ಡೈಗ್ರಾಮ್ ನೋಡಿದ್ರೆ ಸಾಕು ಇದು 90 ಡಿಗ್ರಿ ಇದೆ ಅಂತ ಅರ್ಥ. ಹೌದಾ? 90 ಡಿಗ್ರಿ. ಕರೆಕ್ಟ್? ನೆಕ್ಸ್ಟ್ ಏನಿದಾವು? ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಕರ್ಣಗಳು ಇಲ್ಲಿ ನೋಡ್ರಿ 2 ಕರ್ಣಗಳಿದಾವು. ಇವಕ್ ನಾ ಏನ್ ಸಣ್ಣ ಡಾಟ್ ಡಾಟ್ ಇಟ್ಟೇನಲ್ಲ ಅವಕ್ಕ ನಾವು ಕರ್ಣಗಳು ಅಂತ ಕರಿತೇವಿ ರೇ. ಈ ಕರ್ಣಗಳಿಗೆ ಏನಂತಾವ್? ಇವು ಪರಸ್ಪರ ಅರ್ಧಿಸುತ್ತವೆ. ಕರ್ಣಗಳು ಇವಕ್ಕ ಡಯಾಗ್ನಲ್ಸ್ ಅಂತ ಕರಿತೇವಿ. ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂದ್ರ ಪರಸ್ಪರ ಛೇದಿಸ್ತಾವ ಅಂತ ಅರ್ಥ. ಪರಸ್ಪರ ಅರ್ಧಿಸುತ್ತವೆ. ಕರೆಕ್ಟ್?
ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಚತುರ್ಭುಜಗಳ ಈಗ ಫಾರ್ ಎಕ್ಸಾಂಪಲ್ ಆಯತದ ಗುಣಲಕ್ಷಣ ಬರೀರಿ ಅಂತ ಕರೀತಾರೋ, ತ್ರಾಪಿಜ್ಯದ ಗುಣಲಕ್ಷಣ ಅಂತ ಬರೀತಾರೋ. ನಿಮಗ್ ಇಂಪಾರ್ಟೆಂಟ್ ಆಗಿ ಬರುದಂದ್ರ ಸಮಾಂತರ ಚತುರ್ಭುಜ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಇವಾಗ. ಆ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನ ಬಹಳ ಕೇಳ್ತಾರೆ. ಇವು ಇಂಪಾರ್ಟೆಂಟ್, ಬಟ್ ಇದಕ್ಕಿಂತನೂ ನಿಮ್ಗೆ ಎಕ್ಸಾಮ್ ಪರ್ಪಸ್ ಏನಂದ್ರ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನ ಬರೀರಿ ಅಂತ ಹೇಳಿ ಒಂದು 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ನಿಮ್ಗೆ ಕೇಳ್ತಾರೋ. ಸ್ವಲ್ಪ ಅಲರ್ಟ್ ಆಗಿ ಕೇಳ್ರಿ, ಅರ್ಥ ಆಯ್ತಾ? ಇದು ಆಯತ ಮುಗೀತೀಗ. ನೆಕ್ಸ್ಟ್ ಏನ್ ಹೇಳ್ರಿ? ಪತಂಗ. ಪತಂಗ ಪತಂಗ ಹೌದಾ? ಇದಕ್ ನಾವೇನಂತ ಕರಿತೀವಿ? ಕೈಟ್ ಅಂತನೂ ಕರಿತೀವಿ. ಸೊ ಇದು ಯಾವ ಆಕಾರದೊಳಗೆ ಇರ್ತೈತಂದ್ರ ಸೇಮ್ ನೀವು ಗಾಳಿಪಟ ಹಾರಿಸಿರ್ಬೋದಲ್ಲ, ಹೌದಾ? ಇದು ಸ್ವಲ್ಪ ಗಾಳಿಪಟದ ಆಕೃತಿನ ಬಂದಿದೆ. ನೆಕ್ಸ್ಟ್ ಇದು ಎ ಕರೆಕ್ಟ್, ಬಿ ಸಿ ಡಿ. ನಿಮಗೆ ಸ್ವಲ್ಪ ಸಡನ್ ಆಗಿ ನೋಡಿದ ಕೂಡ್ಲೆ ಇದು ಯಾವ ರೀತಿ ಕಾಣಿಸ್ತೈತೆ ಅಂದ್ರ ಗಾಳಿಪಟ ಇರ್ತೈತಲ್ಲ ಆ ಟೈಪ್ ಕಾಣಿಸ್ತೈತಿ ನಿಮಗ, ಅರ್ಥ ಆಯ್ತಾ? ಇದಕ್ ನಾವೇನಂತ ಕರಿತೇವಿ? ಪತಂಗ ಅಂತ ಕರಿತೇವಿ. ಇದು ಒಂದು ಚತುರ್ಭುಜದ ವಿಧಗಳು. 3ನೇ ವಿಧ. ಫಸ್ಟ್ ಒನ್ ತ್ರಾಪಿಜ್ಯ, ಸೆಕೆಂಡ್ ಒನ್ ಆಯತ, ಇದು ಥರ್ಡ್ ಒನ್ ಪತಂಗ ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಜಸ್ಟ್ ನಿಮಗೆ ಚಿತ್ರ ನೋಡಿರ ಗೊತ್ತಾಗ್ತೈತಿ. ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತದೆ. ಲಂಬವಾಗಿ ಅರ್ಧಿಸುತ್ತವೆ, ಆದರೆ ಸಮವಾಗಿರುವುದಿಲ್ಲ. ಅರ್ಧಿಸುತ್ತವೆ ಬಟ್ ಸಮ ಇರುವುದಿಲ್ಲ. ಯಾಕಂದ್ರೆ ನೋಡಿದ್ರೆ ಗೊತ್ತಾಗ್ತಿತ್ತು ನಿಮಗ, ಈ ಕರ್ಣಗಳು ಜಾಸ್ತಿ ಇದೆ, ಈ ಕರ್ಣ ಸ್ವಲ್ಪ ಕಡಿಮೆ ಇದೆ. ಅರ್ಧಿಸುತ್ತವೆ ಆದರೆ ಸಮವಿರುವುದಿಲ್ಲ. ಹೌದಾ? ಇದು ಫಸ್ಟ್ ಗುಣಲಕ್ಷಣ. ನೆಕ್ಸ್ಟ್ ಸೆಕೆಂಡ್, ಒಂದು ಜೊತೆ ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ಒಂದು ಜೊತೆ ಅಭಿಮುಖ ಕೋನಗಳು ಅಂದ್ರ ಇದಕ್ಕ ಅಂದ್ರ ಒಂದು ಜೊತೆ ಕೋನಗಳು ಅಷ್ಟ ನಮಗ ಸಮ ಆಗಿರ್ತಾವು. ಒಂದು ಜೊತೆ ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ಕೋನಗಳು ಸಮವಾಗಿರುತ್ತವೆ. ಒಂದು ಜೊತೆ ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ನೆಕ್ಸ್ಟ್ ಈ ಚಿತ್ರ ನೋಡ್ರಿ, ಸ್ವಲ್ಪ ನಿಮಗ ಇದನ್ನ ಬಿಡ್ರಿ. ಇವೆರಡು ಚಿತ್ರ ನಿಮಗೆ ಯಾವ ರೀತಿ ಅದಾವಂದ್ರ ಎರಡು ಬಾಹುಗಳು ಸಮ ಇದಾವ. ಸೊ ಎರಡು ಬಾಹುಗಳು ಸಮ ಇದಾವಂದ್ರ ಅದು ಯಾವ ರೀತಿ ತ್ರಿಭುಜ ಅಂದ್ರ ಸಮದ್ವಿಬಾಹು. ಅಂದ್ರ ಈ ಒಂದು ಪತಂಗ ಇವೆರಡು ಕರ್ಣಗಳು ಈ ಚತುರ್ಭುಜವನ್ನ ಎರಡು ಸಮದ್ವಿಬಾಹು ತ್ರಿಭುಜಗಳನ್ನಾಗಿ ವಿಭಾಗಿಸ್ತತಿ. ಅಂದ್ರೆ ಎರಡು ಸಮದ್ವಿಬಾಹು. ಹೌದಾ? ಕರ್ಣಗಳು ಎರಡು ಸಮದ್ವಿಬಾಹು ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಸಮದ್ವಿಬಾಹು ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಅಂದ್ರೆ ಎರಡು ಮಾಡ್ತೈತಿ ಅಂತ ಅರ್ಥ. ವಿಭಾಗಿಸುತ್ತದೆ, ಅರ್ಥ ಆಯ್ತಾ? ಇದು ಪತಂಗ ಅಥವಾ ಕೈಟ್ ಅಂತ ಕರಿತೇವಿ. ಇದು ಪ್ರಾಪರ್ಟೀಸ್ ಅಥವಾ ಗುಣಲಕ್ಷಣಗಳು ನಮಗ ಅರ್ಥ ಆಯ್ತು. ಈಗ ನೆಕ್ಸ್ಟ್ ಇರುವುದು ಸಮಾಂತರ ಚತುರ್ಭುಜ, ಪ್ಯಾರಲೆಲೋಗ್ರಾಮ್. ಇದಕ್ ನಾವೇನಂತ ಕರಿತೇವಿ? ಸಮಾಂತರ ಚತುರ್ಭುಜ. ನೋಡ್ರಿ, ಫೋರ್ತ್ ಒನ್ ಅಲ್ಲ, ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ. ಹೌದಾ? ಸಮಾಂತರ ಚತುರ್ಭುಜ ಅಂದ್ರೆ ಯಾವ ರೀತಿ ಇರ್ತೈತಿ ನೋಡ್ರಿ, ಈ ರೀತಿ ಇರ್ತೈತಿ. ಹೌದಾ? ಇಲ್ಲಿ ಏನಾಗಿದೆ? ಎ ಬಿ ಸಿ ಡಿ. ಹೌದಾ? ಎ ಬಿ ಸಿ ಡಿ.
ಇದು ಒಂದು ಕರ್ಣ. ಇಲ್ಲಿ ಏನಾಗಿರ್ತೈತೆ ಅಂದ್ರೆ ನಾನು ನಿಮ್ಗೆ ಜಸ್ಟ್ ಡಯಾಗ್ರಾಮ್ ಮೇಲೆ ಹೇಳ್ತೇನೆ ನೋಡ್ರಿ. ಅಭಿಮುಖ ಬಾಹುಗಳನ್ನು ಸಮ ಇರ್ತಾವು, ಕೋನಗಳನ್ನು ಸಮ ಇರ್ತಾವು, ಕರ್ಣಗಳನ್ನು ಸಮ ಇರ್ತಾವು. ಅರ್ಥ ಆಯ್ತಾ? ಕರ್ಣಗಳು ಸಮ ಇರ್ತಾವು. ಆಮೇಲೆ ಈ ಕೋನದ ಮೊತ್ತ ಕರೆಕ್ಟ್ ಆಗಿ ನಮ್ಗೆ ಎಷ್ಟು ಇರ್ತೈತಿ? ಪಾರ್ಶ್ವ ಕೋನಗಳ ಮೊತ್ತನು 180 ಡಿಗ್ರಿ ಇರ್ತೈತಿ. ಒಂದೊಂದಾಗಿ ನೋಡೋಣ. ಅಭಿಮುಖ ಬಾಹುಗಳು, ಕೋನಗಳು, ಹೌದಾ? ಅಭಿಮುಖ ಬಾಹು ಮತ್ತು ಕೋನಗಳು ಸಮವಾಗಿರುತ್ತವೆ. ಎಲ್ಲಾ ಕೋನಗಳು ಸಮ ಆಗಿರ್ತಾವು. ಆಮೇಲೆ ಅಭಿಮುಖ ಬಾಹುಗಳನ್ನು ಸಮ ಇರ್ತಾವು. ಕೋನಗಳು ಸಮವಾಗಿರುತ್ತವೆ. ಅದ್ರ ಜೊತೆಗೆ ಏನಂತ ಮತ್ತ ಕರ್ಣಗಳು ಇದೇನ್ ಡಯಾಗ್ನಲ್ಸ್ ಅದಾವಲ್ಲ ಇವು ಕೂಡ ನಮಗ ಸಮವಾಗಿರುತ್ತವೆ. ಎರಡನೇದೇನ್ ಹೇಳ್ರಿ? ಕರ್ಣಗಳು ಸಮವಾಗಿರುತ್ತವೆ. ಕರೆಕ್ಟ್. ನೆಕ್ಸ್ಟ್ ಮತ್ತೆ ಯಾವ್ದು ಹೇಳ್ರಿ? ಪರಸ್ಪರ ಅರ್ಧಿಸುತ್ತವೆ ಆಯ್ತು. ಪಾರ್ಶ್ವ ಕೋನಗಳ ಮೊತ್ತ, ಆಜುಬಾಜು ಕೋನಗಳಿದಾವಲ್ಲ ಇವು ಪಾರ್ಶ್ವ ಕೋನಗಳು. ಇದು ಕೂಡ ನಮಗ್ ಒಂದೊಂದ್ಸಲ ಏನಾಗ್ಬೋದು, ಇದು 90 ಡಿಗ್ರಿ ಇದ್ರ ಇದು 100 ಡಿಗ್ರಿ ಅಂದ್ರ 180 ಇರ್ಬೇಕಲ್ಲ ನಮಗ. ಸೊ ಇದು 80 ಇದ್ರ ನಮಗ 100 ಇರ್ತೈತಿ. ಅಂದ್ರ ಅವ್ ಎರಡುಗಳ ಮೊತ್ತ. ಅಥವಾ ಇದು 70 ಇತ್ತಂದ್ರದು 110 ಇರ್ತೈತಿ. ಹೌದಾ? ಪಾರ್ಶ್ವ ಕೋನಗಳ ಮೊತ್ತ ಅಂದ್ರ ಆಜುಬಾಜು ಅಥವಾ ನೇಬರ್ಸ್ ಅಂತ ಕರಿತೀವಲ್ಲ ಆ ಟೈಪ್ ಇದೆ. ಹೌದಾ? ಪಾರ್ಶ್ವ ಕೋನಗಳ ಮೊತ್ತ ಎಷ್ಟಿರ್ತೈತಿ? 180 ಡಿಗ್ರಿ ಇರುತ್ತದೆ. 180 ಡಿಗ್ರಿ ಇರುತ್ತದೆ. ಅರ್ಥಾಯ್ತಾ? ಇದು ಒಂದು ಸಮಾಂತರ ಚತುರ್ಭುಜ. ನಮಗ ಈ ಸಮಾಂತರ ಚತುರ್ಭುಜದ ಇವು ಇಷ್ಟು ಪ್ರಾಪರ್ಟೀಸು. ಅದ್ರಾಗ ಇದು ಸ್ವಲ್ಪ ನಿಮಗೆ ವಿಧಗಳೊಳಗ ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರ ನಿಮಗೆ ಎಕ್ಸಾಮ್ ಪರ್ಪಸ್ ಬಹಳ ಸಲ ಕೇಳೋದು ಸಮಾಂತರ ಚತುರ್ಭುಜದ 2 ಗುಣಲಕ್ಷಣ ಬರೀರಿ ಅಥವಾ 4 ಗುಣಲಕ್ಷಣಗಳನ್ನ ಬರೀರಿ ಅಂತ ಹೇಳ್ತಾರೆ. ಒಂದು 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ಗೆ ಕೇಳ್ತಿರ್ತಾರ. ಸ್ವಲ್ಪ ಇದನ್ನ ಕೇರ್ಫುಲ್ ಆಗಿ ಓದ್ರಿ. ಹೌದಾ? ನೆಕ್ಸ್ಟ್ ಯಾವ್ದು ಬರ್ತೈತಂದ್ರ ಚೌಕ ಅಥವಾ ವರ್ಗ ಅಂತ ಕರಿತೀವಿ. ಅದು ಕೂಡ ನಮ್ದೇನು ಒಂದು ಚತುರ್ಭುಜದ ವಿಧ. ಯಾವ್ದು ಬರ್ತೈತಂದ್ರ ಚೌಕ ಅಥವಾ ವರ್ಗನು ಅಂತೂ ಕರಿತೇವೆ ನಾವು. ನಿಮ್ಗೂ ಒಮ್ಮೊಮ್ಮೆ ಎಕ್ಸಾಮ್ ಒಳಗ ವರ್ಗ ಅಂತ ಕೊಡ್ಬೋದು, ಕನ್ಫ್ಯೂಸ್ ಆಗ್ಬೇಡ್ರಿ. ಒಮ್ಮೊಮ್ಮೆ ಚೌಕ ಅಂತ ಕೊಡ್ಬೋದು. ಸೊ ಚೌಕ ಅಂದ್ರ ಡಯಾಗ್ರಾಮ್ ಯಾವ್ದು ಬರ್ತೈತಿ ನೋಡ್ರಿ. ಹೌದಾ? ಇದಕ್ಕೂ ಸ್ವಲ್ಪ ಆಯತದ ಗುಣಲಕ್ಷಣಗಳೆಲ್ಲ ಆಲ್ಮೋಸ್ಟ್ ಸೇಮ್ ಬರ್ತಾವ. ಇದಕ್ಕ ಎ ಬಿ ಸಿ ಡಿ. ಹೌದಾ? ಇಲ್ಲೇ ಕರ್ಣಗಳು ಬರ್ತಾವು. ಕರೆಕ್ಟ್. ಹೌದಾ? ಇಲ್ಲಿ ಏನಾಗಿರ್ತಾವು? ಎಲ್ಲಾ ಅಲ್ಲೇ ಅಭಿಮುಖ ಬಾಹುಗಳು ಕೋನಗಳು ಸಮ ಆಗಿದ್ವು. ಬಟ್ ಇಲ್ಲಿ ಏನಾಗತ್ತೆ ಹೇಳ್ರಿ? ಎಲ್ಲಾ ಕೋನಗಳು ಸಮ ಇರ್ತಾವು, ಎಲ್ಲಾ ಬಾಹುಗಳು ಸಮ ಇರ್ತಾವು, ಅದ್ರ ಜೊತೆಗೆ ಕರ್ಣಗಳು ಸಮ ಇರ್ತಾವು. ಅರ್ಥ ಆಯ್ತಾ? ಫಸ್ಟ್ ಒನ್ ಇಲ್ಲಿ ನೋಡ್ರಿ. ಎಲ್ಲಾ ಬಾಹುಗಳು ಸಮ. ಹೌದಾ? ಎಲ್ಲಾ ಬಾಹುಗಳು ಸಮ. ನೆಕ್ಸ್ಟ್ ಎಲ್ಲಾ ಕೋನಗಳು ಸಮ. ಎಲ್ಲಾ ಕೋನಗಳು ಸಮ ಅಂದ್ರೂನು ಡಯಾಗ್ರಾಮ್ ನೋಡಿದ್ರ ಗೊತ್ತಾಗ್ತೈತಿ ನಿಮಗ ಎಷ್ಟು ಡಿಗ್ರಿ ಇರ್ಬೋದು ಹೇಳ್ರಿ. ಅದು 90 ಡಿಗ್ರಿ ಇರ್ತೈತಿ. ಸೊ 90 ಡಿಗ್ರಿ. ನೆಕ್ಸ್ಟ್ ಆಮೇಲೆ ಕರ್ಣಗಳು ಸಮವಾಗಿರುತ್ತವೆ ಮತ್ತ ಪರಸ್ಪರ ಅರ್ಧಿಸುತ್ತವೆ. ಇದು ನಮಗ ಒಂದು ಚೌಕದ ಗುಣಲಕ್ಷಣ. ನೆಕ್ಸ್ಟ್ ಬರುವುದು ವಜ್ರಾಕೃತಿ. ಯಾವ್ದಿದ? 6th ಒನ್ ಅಲ್ಲ, ವಜ್ರಾಕೃತಿ. ಇದಕ್ ನಾವೇನ್ ಕರಿತೀವಿ? ರೋಂಬಸ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗ. ಸೊ ವಜ್ರಾಕೃತಿ ಯಾವ ರೀತಿ ಇರ್ತೈತಂದ್ರ, ಹೌದಾ? ಇದು ಒಂದು ನಮಗ ವಜ್ರಾಕೃತಿ. ಇದಕ್ ನಾವು ಎ ಬಿ ಸಿ ಡಿ
ಇವು ಕರ್ಣಗಳು. ಇದ್ರದ್ದು ಗುಣಲಕ್ಷಣಗಳು ಏನೇನಿದಾವಂತ ನೋಡೋಣ. ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತಾವು. ಈ ಅಭಿಮುಖ ಬಾಹುಗಳು ಏನಾಗಿರ್ತಾವ ನಮಗ ಸಮಾಂತರವಾಗಿರುತ್ತವೆ. ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ. ಸಮಾಂತರವಾಗಿರುತ್ತವೆ. ಅರ್ಥ ಆಯ್ತಾ? ನೆಕ್ಸ್ಟ್, ಆಮೇಲೆ ಎಲ್ಲಾ ಬಾಹುಗಳು ಸಮ ಇರ್ತಾವು. ಅಭಿಮುಖ ಕೋನಗಳನ್ನು ಸಮ ಇರ್ತಾವು. ಅಭಿಮುಖ ಕೋನಗಳು, ಈ ಕೋನಕ್ಕ ಈ ಕೋನ, ಈ ಕೋನಕ್ಕ ಈ ಕೋನಗಳು ಸಮ ಇರ್ತಾವು. ಅಭಿಮುಖ ಕೋನಗಳು ಸಮವಾಗಿರ್ತಾವು. ಕೋನಗಳು ಸಮವಾಗಿರುತ್ತವೆ. ಅರ್ಥ ಆಯ್ತಾ? ಸಮ. ನೆಕ್ಸ್ಟ್, ಕರ್ಣಗಳು ಸಮವಾಗಿರುವುದಿಲ್ಲ, ಬಟ್ ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಸೇಮ್ ಇದು ತ್ರಾಪಿಜ್ಯ, ಇದು ಪತಂಗ ಏನಿದೆ ಸ್ವಲ್ಪ ಅದರದ ಆಕೃತಿನ ಬರ್ತೈತಿ, ಬಟ್ ಅದು ಇವು ಪೂರ್ತಿ ಅಭಿಮುಖ ಬಾಹುಗಳು ಸಮವಾಗಿರ್ತವು. ಹೌದಾ? ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಕರೆಕ್ಟ್? ಲಂಬವಾಗಿ ಅರ್ಧಿಸುತ್ತದೆ, ಆದರೆ ಸಮವಾಗಿರುವುದಿಲ್ಲ. ಕರ್ಣಗಳು ಇಲ್ಲಿ ಏನಾಗಿರ್ತಾವ? ಸಮವಾಗಿರುವುದಿಲ್ಲ. ಹೌದಾ? ಇವಿಷ್ಟು ನಿಮಗೇನಾಗ್ತಾವಂದ್ರ ಯಾವ್ದು ಹೇಳ್ರಿ? ಚತುರ್ಭುಜಗಳ ವಿಧಗಳು ಯಾವ್ಯಾವ ಹೇಳ್ರಿ? ಹಂಗಂದ್ರ ತ್ರಾಪಿಜ್ಯ, ಆಯತ, ಪತಂಗ, ಯಾವುದು ಸಮಾಂತರ ಚತುರ್ಭುಜ, ಚೌಕ ಅಥವಾ ವರ್ಗ, ನೆಕ್ಸ್ಟ್ ವರ್ಗಾಕೃತಿ. ಇವು 6 ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್. ಅಂದ್ರೆ ಕ್ವಾಡ್ರಿಲ್ಯಾಟ್ರಲ್ಸ್ ಅಂದ್ರೆ ಅವ್ರ ವಿಧಗಳನ್ನು ಕಲ್ತೀವಿ, ಅದ್ರ ಜೊತೆಗೆ ನಾವು ಪ್ರಾಪರ್ಟೀಸ್ ಅನ್ನು ಕಲ್ತೀವಿ. ಹೌದಾ? ನಿಮಗ್ ಸ್ವಲ್ಪ ಇಲ್ಲಿ ತೋರಿಸ್ತೇನೆ ನೋಡ್ರಿ. ಇವು ನಮ್ಗ ಹೌದಾ? ನೋಡ್ರಿ, ಫಸ್ಟ್ ಒನ್ ಯಾವ್ದು ನೋಡ್ರಿ? ಇದು ಸ್ಕ್ವೇರ್ ಅಂದ್ರ ವರ್ಗ. ಇದು ವರ್ಗ ಅಥವಾ ಚೌಕ. ನಿಮಗೆ ಹೇಳಿದ್ರು ಹಾಗೆ ನಾನು ಎಲ್ಲಾ ಕೋನಗಳು ಸಮ ಇದಾವು, ಎಲ್ಲಾ ಬಾಹುಗಳನ್ನು ಸಮ ಇದಾವು. ಇಲ್ಲಿ ನೋಡ್ರಿ, ಕೋನಗಳು 90 ಡಿಗ್ರಿ ಇದಾವು, ಬಾಹುಗಳು 2.72 ಇದಾವ. ಬಟ್ ಇವ್ರು ಏನ್ ಮಾಡಿದಾರೆ ಇಲ್ಲಿ? ಕರ್ಣಗಳನ್ನ ಕೊಟ್ಟಿಲ್ಲ ಇವರು, ಜಸ್ಟ್ ಇದೇ ಚಿತ್ರವನ್ನ ಕೊಟ್ಟಿದ್ದಾರೆ. ಕರೆಕ್ಟಾ? ಇದು ಯಾವ್ದು ಹೇಳ್ರಿ? ಇದು ಚೌಕ ಅಥವಾ ಸ್ಕ್ವೇರ್ ಅಂತ ಕರಿತೀವಿ. ನೆಕ್ಸ್ಟ್, ಇದು ರೆಕ್ಟ್ಯಾಂಗಲ್ ಅಂದ್ರ ಆಯತ. ಇಲ್ಲಿ ಕೂಡ ನಿಮಗೆ ಏನಾಗಿದಾವ್? 2 ಜೊತೆ ಅಭಿಮುಖ ಬಾಹುಗಳು. ಇದಕ್ಕ ಈ ಬಾಹು ಸಮ ಐತಿ, ಇದಕ್ಕ ಈ ಬಾಹು ಸಮ ಐತಿ. ಇದ್ರಂಗ ಇವೆಲ್ಲ ಸಮ ಇಲ್ಲ. ಸೊ ನೋಡ್ರಿ, ಇಲ್ಲಿ ಇದು 3 ಇದೆ ಅಂದ್ರೆ ಇದು ಕೂಡ 3 ಇದೆ. ಇಲ್ಲಿ 2 ಇದೆ ಅಂದ್ರೆ ಇದ್ರದ್ದು ಅಳತಿ 2 ಇದೆ. ಇದು ನಮಗೆ ಏನಾಗುತ್ತಂದ್ರ ರೆಕ್ಟ್ಯಾಂಗಲ್. ಇದು ಆಯತದ ಲಕ್ಷಣ ಇದು. ಆಮೇಲೆ ಇಲ್ಲಿ ನೋಡ್ರಿ, ಕೋನಗಳು, ಎಲ್ಲಾ ಕೋನಗಳು ಸಮ ಇರ್ತಾವು, ಅದು 90 ಡಿಗ್ರಿ ಇರ್ತೈತಂತ ಹೇಳಿದ್ದೆ ನಾನು ನಿಮಗ. ಸೊ ಇಲ್ಲಿ 90 ಇದೆ, ಇಲ್ಲಿ 90 ಇದೆ, ಇದು 90 ಡಿಗ್ರಿ, ಇದು 90 ಡಿಗ್ರಿ. ಇದು ರೆಕ್ಟ್ಯಾಂಗಲ್ ಅಂದ್ರೆ ಇಂಗ್ಲಿಷ್ ಒಳಗು ನೆನ್ಪಿಟ್ಕೋರಿ. ಇದು ರೆಕ್ಟ್ಯಾಂಗಲ್ ಅಂದ್ರೆ ಯಾವ್ದು ಹೇಳ್ರಿ? ಆಯತ. ನೆಕ್ಸ್ಟ್, ಥರ್ಡ್ ಒನ್, ಇದು ಟ್ರಪಿಜಾಯ್ಡ್ ಅಂದ್ರ ತ್ರಾಪಿಜ್ಯ. ನಾವು ಇಂಗ್ಲಿಷ್ ಒಳಗ ತ್ರಾಪಿಜ್ಯ ಅಂತ ಕರಿತೀವಿ. ಇಲ್ಲಿ ಏನಾಗಿದಾವಂದ್ರ ಒಂದು ಜೊತೆ ಅಭಿಮುಖ ಬಾಹುಗಳು ಸಮ ಇರ್ತಾವು. ಕೋನಗಳು ಇಲ್ಲಿ ನಿಮ್ಗ ಒಂದು ಜೊತೆ ಅಭಿಮುಖ ಬಾಹುಗಳು ಸಮ ಇರ್ತಾವ ಅಂತ ಹೇಳಿದ್ರು. ಬಟ್ ಇದು ಈ ರೀತಿ ಇದೆ, ಬಟ್ ಇಲ್ಲೇ ಸಮ ಅಂತ ಕೊಟ್ಟಿಲ್ಲ ಇವರು. ನಾವು ಇದನ್ನ ಸಮ ಮಾಡ್ಕೋಬಹುದು. ಹೌದಾ? ನೋಡೋಣ ಈಗ. ಜಸ್ಟ್ ಇನ್ನೊಂದ್ ಚೂರು ಇದನ್ನ ಮಾಡ್ತೇನೆ ನೋಡ್ರಿ. ಹೌದಾ? ಜಸ್ಟ್ ಸಮಾಂತರವಾಗಿರ್ತೈತದ. ಹೌದಾ? ಬಾಹುಗಳು ಸಮ ಇರುವುದಿಲ್ಲ, ಜಸ್ಟ್ ಸಮಾಂತರವಾಗಿರ್ತೈತಿ. ಹೌದಾ? ನಮ್ದು ಗುಣಲಕ್ಷಣ ಏನಿದೆ ಅಂದ್ರ ಒಂದು ಜೊತೆ ಅಭಿಮುಖ ಬಾಹುಗಳು ಸಮವಾಗಿರ್ತಾವು, ಉಳಿದದ್ದೆಲ್ಲ ಡಿಫ್ರೆಂಟ್ ಇರ್ತೈತಿ. ಕೋನಗಳನ್ನು ಬೇರೆ ಇರ್ತಾವು, ಆಮೇಲೆ ಬಾಹುಗಳನ್ನು ಸಮ ಇರುವುದಿಲ್ಲ. ಬಟ್ ಇಲ್ಲಿ ಏನಾಗಿದಾವ ಅಂದ್ರೆ ಒಂದು ಜೊತೆ ಅಭಿಮುಖ ಬಾಹುಗಳು, ಇದು ನೋಡಿದ್ರೆ ನಿಮಗ್ ಗೊತ್ತಾಗ್ತೈತಿ ಸಮಾಂತರವಾಗಿರ್ತೈತಿ. ಒಂದು ಜೊತೆ ಅಭಿಮುಖ ಬಾಹುಗಳಷ್ಟ ಸಮಾಂತರವಾಗಿರ್ತೈತಿ. ನೆಕ್ಸ್ಟ್, ಇದು ರೋಂಬಸ್ ಅಂದ್ರೆ ಏನ್ ನೋಡ್ರಿ? ವಜ್ರಾಕೃತಿ. ಈ ವಜ್ರಾಕೃತಿ ಒಳಗ್ ನೋಡ್ರಿ, ಅಭಿಮುಖ ಬಾಹುಗಳು ಸಮ ಇರ್ತಾವು. ಅರ್ಥಾಯ್ತಾ?
ಕೋನಗಳು ಅಂತೂ ಸಮ ಇಲ್ಲ, ಹೌದಾ? ಎಲ್ಲಾ ಅಭಿಮುಖ ಬಾಹುಗಳು ಸಮ ಇರ್ತಾವು, ಒಂದಕ್ಕೊಂದು ಸಮಾಂತರವಾಗಿನೂ ಇರ್ತಾವ, ಹೌದಾ? ಇದು ಸಮಾಂತರವಾಗಿತ್ತು, ಇದಕ್ಕಿದು ಸಮಾಂತರವಾಗಿರ್ತೈತಿ. ಬಟ್ ಕೋನಗಳು ಏನು ಸಮ ಇರುವುದಿಲ್ಲ. ಅದ್ರ ಜೊತೆಗೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತವು, ಬಟ್ ಸಮ ಇರುವುದಿಲ್ಲ, ಹೌದಾ? ನೆಕ್ಸ್ಟ್ ಪ್ಯಾರಲೆಲ್ಲೋಗ್ರಾಮ್. ಇಲ್ಲೇನಾಗಿದೆ ನೋಡ್ರಿ, ಇದು ಸಮಾಂತರ ಚತುರ್ಭುಜ. ಈ ಸಮಾಂತರ ಚತುರ್ಭುಜದೊಳಗ ಇಲ್ಲಿ ನೋಡ್ರಿ ಅಭಿಮುಖ ಬಾಹುಗಳು ಸಮ ಇದಾವು ಅಂತ ಹೇಳಿದೆ ನಾನು. ಸೊ ಅಭಿಮುಖ ಬಾಹುಗಳು ಅಂದ್ರೆ ಇಲ್ಲಿ ನೋಡ್ರಿ 5, ಇಲ್ಲಿ 5 ಇದೆ, ಇಲ್ಲಿ 5 ಇದೆ. ಅಭಿಮುಖ ಬಾಹುಗಳು ಸಮ ಇದಾವು. ಆಮೇಲೆ ಅಭಿಮುಖ ಇಲ್ಲಿ ನೋಡ್ರಿ ಇದು ಅಭಿಮುಖ ಬಾಹುಗಳು, ಇದು 3 3 ಇದೆ, ಇಲ್ಲಿ 5 5 ಇದೆ. ಬಾಹುಗಳು ಸಮ ಇದಾವು. ಆಮೇಲೆ ಕೋನಗಳು, ಅಭಿಮುಖ ಕೋನಗಳು ಸಮ ಇರ್ತಾವು. ಸೊ ಇಲ್ಲಿ 133.76 ಇದೆ, ಇಲ್ಲಿ 133.76 ಇದೆ. ಅಭಿಮುಖ ಕೋನಗಳು ಸಮ ಇದಾವು. ಇಲ್ಲಿ ನೋಡ್ರಿ ಅಭಿಮುಖ ಕೋನಗಳನ್ನು ಸಮ ಇದಾವು. ಅರ್ಥ ಆಯ್ತಾ? ಅಭಿಮುಖ ಕೋನಗಳು ಮತ್ತು ಅಭಿಮುಖ ಬಾಹುಗಳು ಸಮ ಇದ್ದಿದ್ದಕ್ಕ ನಾವೇನಂತ ಕರಿತೀವಿ? ಸಮಾಂತರ ಚತುರ್ಭುಜ. ಸೊ ಇನ್ನೊಂದು ಯಾವ್ದು ಉಳಿತಂದ್ರ ನಿಮಗ ಪತಂಗ ಅಂತ ಹೇಳಿದ್ನಲ್ಲ, ಆಲ್ಮೋಸ್ಟ್ ರೋಂಬಸ್ ಮತ್ತು ಪತಂಗ ಆಲ್ಮೋಸ್ಟ್ ಸೇಮ್ ಇರ್ತಾವ. ಬಟ್ ಇಲ್ಲಿ ಏನಾಗಿರ್ತಾವ, ಒಂದು ಜೊತೆ ಅಭಿಮುಖ ಬಾಹುಗಳು ಅಷ್ಟ ಅಲ್ಲಿ ಸಮ ಇರ್ತಾವ, ಇಲ್ಲಿ ಎರಡು ಜೊತೆ ಅಭಿಮುಖಗಳು ಸಮ ಇರ್ತಾವ. ಸೊ ಅದಕ್ಕೆ ಅವರು ಅದನ್ನ ಕೊಟ್ಟಿಲ್ಲ, ಹೌದಾ? ಸ್ವಲ್ಪ ಕೆಳಗೆ ಯಾವ್ದಾವ ಇಲ್ಲ, ಇಷ್ಟ ಇದಾವ. ಇವು ಚತುರ್ಭುಜದ ವಿಧಗಳು. ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೇನೆ ನಾನು, ಹೌದಾ? ಒಂದು ಸ್ಕ್ವೇರ್, ರೆಕ್ಟ್ಯಾಂಗಲ್, ಟ್ರಪಿಜಾಯ್ಡ್, ರೋಂಬಸ್, ಪ್ಯಾರಲೆಲ್ಲೋಗ್ರಾಮ್. ವರ್ಗ ಅಥವಾ ಚೌಕ, ಆಯತ, ತ್ರಾಪಿಜ್ಯ, ವಜ್ರಾಕೃತಿ, ಸಮಾಂತರ ಚತುರ್ಭುಜ. ಅರ್ಥ ಆಯ್ತಾ? ಇವಿಷ್ಟು ನಿಮಗ ಅದರದ್ದು ವಿಧಗಳು, ಗುಣಲಕ್ಷಣಗಳನ್ನ ಕಲ್ತ್ರಿ ನೀವು. ಸೊ ಈಗ ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣಂತ. ಸೊ ಅಭ್ಯಾಸ ಏನಿದೆ ಅಂತ ನೋಡೋಣ. ಒಂದಿಷ್ಟು ಅದ್ರದ್ದು ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು ಇದಾವೆ. ಇನ್ನು ಅಭ್ಯಾಸಕ್ಕೆ ಹೋಗೋಕ್ಕಿಂತ ಮುಂಚೆ ಯಾವ ಇದಾವಂತ ನೋಡೋಣಂತೆ. ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು. 1, ಸಮಾಂತರ ಚತುರ್ಭುಜದ ಪ್ರತಿ ಕರ್ಣವು ಸಮಾಂತರ ಚತುರ್ಭುಜವನ್ನು 2 ಸರ್ವಸಮ ತ್ರಿಭುಜಗಳನ್ನಾಗಿ ಅರ್ಧಿಸುತ್ತವೆ. ಈಗ ನೋಡ್ರಿ, ಇದೊಂದು ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು. ಆಗಲೇ ಸ್ವಲ್ಪ ನೀವು ಜನರಲ್ ಆಗಿ ಕಲತ್ರಿ. ಈಗ 9th ಬಂದ್ಮೇಲೆ ಸ್ವಲ್ಪ ನಿಮಗ ಅದನ್ನ ಥೇರಮ್ ರೂಪದೊಳಗ ಅವರು ನಿಮಗ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರು. ಆ ಪ್ರೂವ್ ಮಾಡೋದೇನ್ ಬೇಕಾಗಿಲ್ಲ, ಜಸ್ಟ್ ನಾನು ನಿಮಗ ಅವೇನು ಗುಣಲಕ್ಷಣಗಳದವು ಮೇನ್ ಅನ್ನೋದಷ್ಟ ಹೇಳ್ತೇನೆ. ಸಮಾಂತರ ಚತುರ್ಭುಜದ ನಿಮಗ ಅವಾಗ್ನೇ ಹೇಳಿದೆ ನಾನು, ಎಲ್ಲಾ ವಿಧಗಳಿಗಿಂತ ಸಮಾಂತರ ಚತುರ್ಭುಜದ ವಿಧ ಇಂಪಾರ್ಟೆಂಟ್. ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು. ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲ್ಲೋಗ್ರಾಮ್. ಗುಣಲಕ್ಷಣಗಳು. ಫಸ್ಟ್ ಒಂದು ಏನಾಗಿದೆ ಅಂದ್ರೆ, ಇಲ್ಲೊಂದು ನಾನು ಸಮಾಂತರ ಚತುರ್ಭುಜ ತೆಗಿತೇನೆ ನೋಡ್ರಿ, ಹೌದಾ? ABCD ಇದು ಒಂದು ನಮಗ ಸಮಾಂತರ ಚತುರ್ಭುಜ. ಅದ್ರೊಳಗೆ 1ನೇ ಪ್ರಮೇಯ ಏನ್ ಹೇಳ್ತಾ ಇದೆ ಅಂದ್ರ, ಸಮಾಂತರ ಚತುರ್ಭುಜದ ಪ್ರತಿ ಕರ್ಣವು ಸಮಾಂತರ ಚತುರ್ಭುಜವನ್ನು 2 ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ ಅಥವಾ ಅರ್ಧಿಸುತ್ತದೆ. ಇಲ್ಲಿ ನೋಡ್ರಿ, ನಾನು ಇಲ್ಲೊಂದು ಕರ್ಣವನ್ನ ಎಳಿತೀನಿ, ಡಯಾಗ್ನಲ್ಸ್, ಹೌದಾ? ಈಗ ಇದು ಚತುರ್ಭುಜ ಇದ್ದದ್ದು ನಿಮಗೆ ಯಾವ ಡಯಾಗ್ರಾಮ್ ಕಾಣ್ತಾ ಇದೆ ನೋಡ್ರಿ, ಸ್ವಲ್ಪ 2 ತ್ರಿಭುಜಗಳನ್ನ ಜೋಡಿಸಿರುವ ಹಾಗೆ ಕಾಣಿಸ್ತಾ ಇದೆಯಲ್ಲ, ಹೌದಾ? ಇಲ್ಲಿ ನೋಡ್ರಿ, ಈಗ ABD ಒಂದು ತ್ರಿಭುಜ, BCD ಒಂದು ತ್ರಿಭುಜದ ಟೈಪ್ ಕಾಣಿಸ್ತಾ ಇದೆ, ಹೌದಾ? ಈಗ ಒಂದು ಕರ್ಣ 2 ತ್ರಿಭುಜಗಳನ್ನಾಗಿ ಮಾಡಿತು. ಸೊ ಇಲ್ಲೊಂದು ಕರ್ಣವನ್ನ ಎಳಿತೆ ನಾನು, ಆಯ್ತಾ? ಈಗ ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಮಾಂತರ ಚತುರ್ಭುಜದ ಕರ್ಣಗಳು ಚತುರ್ಭುಜವನ್ನು ಪರಸ್ಪರ ಏನಾಗಿದವು, 2 ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ ಅಥವಾ ಅರ್ಧಿಸುತ್ತದೆ. ಒಂದು ಕರ್ಣ ಚತುರ್ಭುಜವನ್ನ 2 ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ. ಫಸ್ಟ್ ಒನ್ ಏನಾಯ್ತು ಹೇಳ್ರಿ ಹಂಗಾರ, ಸಮಾಂತರ ಚತುರ್ಭುಜದ
ಪ್ರತೀಕರಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ಅರ್ಧಿಸುತ್ತದೆ. ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ಅರ್ಧಿಸುತ್ತದೆ. ಅರ್ಥ ಆಯ್ತಾ? ಇದು ಇಷ್ಟು ಡೆಫಿನೇಷನ್ಸ್. ಇನ್ನು ಒಂದಿಷ್ಟು ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳದಾವು. ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮಗ ಕಂಟಿನ್ಯೂ ಮಾಡ್ತೇನಂತ. ಇಲ್ಲಿವರೆಗೂ ಹೇಳಿದಂತಹ ಚತುರ್ಭುಜದ ವಿಧಗಳು, ಅದರ ಗುಣಲಕ್ಷಣಗಳು, ಅದರ ಜೊತೆಗೆ ಸಿಮ್ಯುಲೇಷನ್ ತೋರಿಸಿದ್ದು ನಿಮಗೆಲ್ಲ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ನಾನು ತಿಳ್ಕೊತೇನೆ. ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸಿ ಮುಂದಿನ ಕ್ಲಾಸ್ ಒಳಗ ಮತ್ತೆ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.